ಹೇಮಾ ವರದಿ ಬಾಲಿವುಡ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿದೆ. ಇದೀಗ ಅದರ ಎಫೆಕ್ಟ್ ಕನ್ನಡ ಚಿತ್ರರಂಗದಲ್ಲೂ ಸಂಚಲನ ಸೃಷ್ಟಿಸಿದೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಲೈಂಗಿಕ ಶೋಷಣೆ ಇದೆ. ಕೇರಳ ರೀತಿ ನಮ್ಮಲ್ಲೂ ಕಮಿಟಿ ಮಾಡಿ ಅನ್ನೋ ಕೂಗು ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮೀಟು ಬಿರುಗಾಳಿ. ಕೇರಳ ಬಳಿಕ ಚಂದನವನದಲ್ಲೂ ಶೇಕ್. ಮಾಲಿವುಡ್ನಲ್ಲಿ ಎದ್ದಿರೋ ಸೆಕ್ಸ್ ಸುನಾಮಿ ಚಂದನವನದತ್ತ ಬೀಸೋಕೆ ಶುರುವಾಗಿದೆ. ಯಾವಾಗ ಮಲಯಾಳಂ ಚಿತ್ರರಂಗದ ಹಸಿ ಕಾಮಕತೆಯನ್ನ ನ್ಯಾಯಮೂರ್ತಿ ಹೇಮಾ ಸಮಿತಿ ಬುಡಮೇಲು ಮಾಡ್ತೋ, ಸ್ಯಾಂಡಲ್ವುಡ್ನಲ್ಲೂ ಮತ್ತೆ ಮೀಟು ಸದ್ದು ಶುರು ಮಾಡಿದೆ. ಚಂದನವನದಲ್ಲೂ ಸಮಿತಿ ರಚಿಸುವಂತೆ ಸಿನಿ ತಾರೆಯರು ಸಿಎಂಗೆ ಪತ್ರ ಬರೆದಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಸ್ಥೆ ಸಿಎಂಗೆ ಪತ್ರ ಬರೆದಿದ್ದು, ಸ್ಯಾಂಡಲ್ವುಡ್ನಲ್ಲೂ ಲೈಂಗಿಕ ಕಿರುಕುಳ ಪ್ರಕರಣಗಳು ನಡೀತಿವೆ. ಹೀಗಾಗಿ ಕೇರಳದ ಹೇಮಾ ಸಮಿತಿ ರೀತಿ ಇಲ್ಲೂ ಸಮಿತಿ ರಚಿಸಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಅಧ್ಯಯನ ನಡೆಸಬೇಕು. ಮಹಿಳೆಯರು ಧೈರ್ಯವಾಗಿ ಕೆಲಸ ಮಾಡುವ ವಾತಾವರಣ ನಿರ್ಮಾಣವಾಗಬೇಕು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಿ 3 ತಿಂಗಳೊಳಗೆ ವರದಿ ನೀಡುವಂತೆ ಸಮಿತಿಗೆ ಸೂಚಿಸಿ. ಅಲ್ಲದೆ ಸಮಿತಿಯ ವರದಿ ಜನರಿಗೆ ಗೊತ್ತಾಗುವಂತೆ ಬಹಿರಂಗಪಡಿಸಿ ಅಂತ 153 ಮಂದಿ ಮನವಿ ಮಾಡಿದ್ದಾರೆ. ಎಲ್ಲ ಕಡೆನೂ ಅಷ್ಟೇ, ನೀವು ಬಲ್ಲಾಢ್ಯರೇ ಆಕ್ಚುಲ್ ಆಗಿ ನಿರ್ಧರಿಸ್ತಾ ಇರ್ತಾರಲ್ಲ ಚಿತ್ರರಂಗ ಏನಾಗಬೇಕು ಅಥವಾ ಯಾವುದೋ ರಂಗ ಏನಾಗಬೇಕು ಅಂತ. ಯಾಕಂದ್ರೆ ಅವ್ರ ಕೈಯಲ್ಲಿ ಇರುತ್ತೆ, ಅವ್ರ ಕೈಯಲ್ಲೇ ಮಾರ್ಕೆಟ್ ಇರುತ್ತೆ, ಅವ್ರ ಕೈಯಲ್ಲೇ ವ್ಯಾಪಾರ ಎಲ್ಲವೂ ಅವ್ರ ಕೈಯಲ್ಲೇ ಇರುತ್ತಲ್ಲ, ಅವರೇ ಕೆಲಸ ಕೊಡುವಂಥವ್ರಾಗಿರುತ್ತೆ. ಇವತ್ತು ಮೀಟೂನಲ್ಲಿ ಮಾತಾಡಿದವರೆಲ್ಲ ಏನಾಗಿದ್ದಾರೆ, ಅವ್ರಿಗೆ ಎಷ್ಟು ಕೆಲಸ ಇದೆಯಾ ಇಲ್ವಾ ಎಲ್ರಿಗೂ ಗೊತ್ತು. ಜೊತೆಗೆ ಅದರಲ್ಲಿ ಯಾರ ಹೆಸರುಗಳು ಬಂತು, ಯಾರು ತಪ್ಪಿತಸ್ಥರಿದ್ರು ಅವರೆಲ್ಲ ಏನಾಗಿದ್ದಾರೆ ಅಂತಲೂ ಗೊತ್ತು. ಅಂಡ್ ನಮ್ಮೆಲ್ಲರದು ಧ್ಯೇಯ ಒಂದೇ, ಒಂದು ಆಗ್ರಹ ನಿಮಗೆ ಗೊತ್ತಿರೋ ಹಾಗೆ ಒಬ್ರು ರಿಟೈರ್ಡ್ ಜಡ್ಜ್ ನಮ್ಗೆ ಬೇಕು ಅಂತ. ಬಿಕಾಸ್ ಆವಾಗ ನಮ್ಗೆ ಒಂದು ಅನ್ಬಯಾಸ್ಡ್ ಆಗಿರೋವಂತಹ ಒಂದು ಇಂಪಾರ್ಷಿಯಲ್ ಆಗಿರೋವಂತಹ ಒಂದು ತನಿಖೆ ನಡಿಬೇಕು ಅನ್ನೋದು. ಅಂಡ್ ಸೆಕೆಂಡ್ ಒನ್ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ನಡೀಲಿ ಅನ್ನೋದು. ಸೊ ಜೊತೆಗೆ ಇನ್ವೆಸ್ಟಿಗೇಷನ್ ನಡೆದ್ಮೇಲೆ ಯಾವ ರೀತಿಲಿ ನಾವು ಸೇಫ್ ಆಗಿ ಇರ್ಬೋದು. ಚಿತ್ರರಂಗದಲ್ಲಿ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಮಾದರಿ ಇಟ್ಕೊಂಡಿರೋ ಸಮಾಜದಲ್ಲಿ ನಮಗೆ ಈ ವ್ಯವಸ್ಥೆನ ಸುಧಾರಣೆ ಮಾಡಿ ಈ ವ್ಯವಸ್ಥೆನ ಕ್ಲೆನ್ಸ್ ಮಾಡೋ ವ್ಯವಸ್ಥೆ ಭಾಳ ಒಳ್ಳೆಯ ಬೆಳವಣಿಗೆ. ನಾವೇ ನಿಜವಾಗ್ಲೂ ಒಂದು ಉತ್ತಮ ಚಿತ್ರರಂಗದ ಪರವಾಗಿ ನಿಂತಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಒಟ್ನಲ್ಲಿ ಹೇಮಾ ವರದಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ವಿರುದ್ಧ ಧ್ವನಿ ಎದ್ದಿದ್ದು, ಈ ಧ್ವನಿಗೆ ಸರ್ಕಾರ ಮನ್ನಣೆ ಕೊಟ್ಟು ಕಮಿಟಿ ರಚನೆ ಆದರೆ ಕನ್ನಡ ಚಿತ್ರರಂಗದಲ್ಲಿನ ಲೈಂಗಿಕ ಶೋಷಣೆ ಇದೆಯಾ ಇಲ್ವಾ ಅನ್ನುವ ಕಟು ಸತ್ಯ ಹೊರಬೀಳಲಿದೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.